ನೋಡಿ ಡಾಕ್ಟ್ರೆ, ನಿಮಗೆ ನಿಮ್ಮ ಹತ್ರ ಪೇಷಂಟ್ ಯಾರು ಥೈರಾಯ್ಡ್ ಅದು ವಿದೌಟ್ ಥೈರಾಯ್ಡ್ ಮೆಡಿಸಿನ್ ತಗೊಂಡು ಬರುವುದಿಲ್ಲ. ಆದ್ರೂ ಅವ್ರು ಯಾಕೆ ಬರ್ತಾರೆ? ಯಾಕೆಂದ್ರೆ ಮಾತ್ರೆ ತಗೊಳ್ಳುವಾಗ್ಲೇ ಅವರಿಗೆ ಆರಾಮಾಗಿದೆ. ಅವರು ಏನು ವೆಸ್ಟರ್ನ್ ಮೆಡಿಕಲ್ ಸಿಸ್ಟಮ್ ಪ್ರಕಾರ ತಗೊಳ್ತಾ ಇರ್ತಾರೆ, ಎಲೆಕ್ಟ್ರಾಕ್ಸಿನ್ ಎಲ್ಲ ತಗೊಳ್ತಾ ಇರಬೇಕು. ಅದು ನಿಮ್ಮ ಡಿಸ್ಟರ್ಬೆನ್ಸ್ ಮಾಡೋದು ನಿಮ್ಮ ಅಧಿಕಾರ ಅಲ್ಲ. ಆದ್ರೆ ನೀವು ಆಯುರ್ವೇದದ ಔಷಧಿ ಅಗ್ನಿಬಲ ಮಾಡ್ಲಿಕ್ಕೆ ಸಹ ಔಷಧಿ ಕೊಡಬೇಕು. ಆರೋಗ್ಯವರ್ಧನೆ ಆಗ್ಲಿ, ಕಾಂಚನ ಗುಗ್ಲು ಆಗ್ಲಿ, ಅದು ನೀವು ಡಾಕ್ಟರ್ ಮೇಲೆ ಡಿಪೆಂಡ್ ಇರಬಹುದು. ಆದ್ರೆ ಕೆಲವೊಂದು ಶಾಸ್ತ್ರದಲ್ಲಿ ಗಲಗಂಡಕ್ಕೆ ಸಿಂಪಲ್ ಪ್ರಯೋಗ ಹೇಳಿದ್ದಾರೆ, ಅದು ಸಹ ಸೇರಿಸಬೇಕು. ನೀವು ಜನಸಾಮಾನ್ಯರಿಗೆ ಇದು ಹೇಳಲೇಬೇಕು. ಶಾಸ್ತ್ರದಲ್ಲಿ ಇದ್ರೆ ಯಾಕೆಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಲ್ಲ. ಮತ್ತೆ ಹೇಳಲಿಕ್ಕೂ ಸಹ ಕೆಲವರಿಗೆ ಒಂದು ಇರ್ತದೆ, ಯಾಕೆ ಜನರಿಗೆ ಗೊತ್ತಾಗಬಾರ್ದು. ಜನರಿಗೆ ಗೊತ್ತಾಗಬೇಕು. ನೀವು ನಿಮ್ಮ ಎಲ್ಲ ಪೇಷಂಟ್ಸ್ಗೆ ಹೇಳಬೇಕು, ಶ್ವೇತಂ ಅಪರಾಜಿತ ಮೂಲಂ. ಇದು ಅಪರಾಜಿತ, ಸ್ವಲ್ಪ ಹಾಳಾಗ್ತಾ ಇದೆ, ಒಣಗ್ತಾ ಇದೆ, ಆದ್ರೆ ಬೇರು ನೋಡಿ, ಇದರದ ಬೇರು ನೋಡಿ, ನಾನು ತೆಗಿತಾ ಇದ್ದೇನೆ. ಇದು ನೋಡಿ, ಇದು ನೋಡಿ, ಶ್ವೇತಂ ಅಪರಾಜಿತ ಮೂಲಂ ಪ್ರಾತಃ ಪಿಷ್ಟ್ವಾ ಪಿವೇನ್ನರಂ ಸಘೃತ. ಏನ್ ಮಾಡ್ಬೇಕು? ಇದನ್ನು ಒಳ್ಳೆ ಕ್ಲೀನ್ ಮಾಡ್ಬೇಕು. ಈ ಬೇರುವನ್ನು ಕ್ಲೀನ್ ಮಾಡಿ ಇದನ್ನು ಒಳ್ಳೆ ಪೇಸ್ಟ್ ಮಾಡಿ, ಒಂದ್ ಚಮಚೆ ಅರ್ಧ ಚಮಚೆ ತುಪ್ಪ ಹಾಕಿ, ಒಳ್ಳೆ ಪರಿಮಳ ಇದೆ, ಭಯಂಕರ ತೀಕ್ಷ್ಣ ಸ್ಮೆಲ್ ಇರ್ತದೆ ಈ ಬೇರುವಲ್ಲಿ, ಮತ್ತೆ ಕೂಲಿಂಗ್ ಇಫೆಕ್ಟ್ ಇದೆ, ಸ್ಮೆಲ್ ಅಲ್ಲಿ ಅರೋಮಾ ಥೆರಪಿ ಇದೆ. ಪ್ರಾತಃ ಪಿವೇನ್ನರಂ, ಯಾರು ಬೆಳಿಗ್ಗೆ ತಗೊಳ್ತಾರಂತೆ, ನಿಯತ ಆಹಾರೋ ಯದಿ ಗಲಗಂಡ ಪ್ರಶಾಂತಯೇ. ಆದ್ರೆ ಅವರು ನಿಯತ ಆಹಾರ ತಗೊಳ್ಬೇಕು, ಆದ್ರೆ ಪಥ್ಯ ಮಾಡ್ಬೇಕು. ಓವರ್ ಈಟಿಂಗ್ ಮಾಡಬಾರ್ದು, ಎಣ್ಣೆ ಪದಾರ್ಥ ತಿನ್ನಬಾರ್ದು, ಟೈಮಿಗೆ ನಿದ್ರೆ ಮಾಡಬೇಕು. ಜೊತೆಗೆ ಈ ಒಂದು ಶ್ವೇತ ಅಪರಾಜಿತದ ಮೂಲ, ಒಂದು ಇಂಡಿಗೋ ಕಲರ್ ಬ್ಲೂ ಕಲರ್ ಹೂ ಇದೆ, ಇನ್ನೊಂದು ವೈಟ್ ಅಪರಾಜಿತದ ಹೂ ಇದೆ. ವೈಟ್ ವೆರೈಟಿದಲ್ಲಿ ಈ ಬೇರು ಬಹಳ ಒಳ್ಳೆ ಪರಿಮಾಣ ಇದೆ. ಈ ಬೇರನ್ನು ಯಾರು ಸಹ ನೀವು ಕೊಟ್ರೆ ಬಹಳ ಒಳ್ಳೆ ರೀತಿಯಿಂದ ಬಾಡಿ ಒಳಗೆ ಥೈರಾಯ್ಡ್ ಇಂದ ಬಂದಿದ್ದ ಸಮಸ್ಯೆ ಸರಿಯಾಗಬಹುದು. ಏನಾದ್ರೂ ಗೋಯ್ಟರ್ ಇದ್ರೆ ಅದು ಸಹ ಗುಣ ಆಗ್ತದೆ. ನೀವು ಬೇರೆ ಎಲ್ಲ ಔಷಧಿ ಕೊಳ್ಳೇಬೇಕು ಸ್ವಾಮಿ. ಏನು ವೆಸ್ಟರ್ನ್ ಮೆಡಿಸಿನ್ ನಡೀತಾ ಉಂಟು ಅದರ ಬಗ್ಗೆ ನೀವು ಚಿಂತನೆ ಮಾಡಬಾರ್ದು. ದೇಹದೆಲ್ಲ ಒಳಗೆ ಎಂದಾವೆ ಥೈರಾಕ್ಸಿನ್ ಎಲ್ಲ ಫಾರ್ಮೇಶನ್ ಆದ್ರೆ ನೀವು ಮತ್ತೆ ಅವ್ರ ಡಾಕ್ಟರೇ ಅವ್ರಿಗೆ ಸಹಾಯ ಮಾಡ್ತಾರೆ. ಬೇಡ, ಕಂಟಿನ್ಯೂ ಮಾಡೋದು ಅಗತ್ಯ ಇಲ್ಲ. ಆದ್ರೆ ನೀವು ಅದನ್ನು ಡಿಸ್ಟರ್ಬ್ ಮಾಡದೆ ಶ್ವೇತ ಅಪರಾಜಿತ ಮೂಲನ್ನು ಕೊಟ್ರೆ ಅದ್ಭುತವಾದ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತದೆ.